ವೀಕ್ಷಕರಲ್ಲಿ ವಂದನೆಗಳು. ವೀಕ್ಷಕರೇ, ಈ ತಂತ್ರ ಪ್ರಯೋಗ ಯಾರು ದುಡ್ಡು ಕೊಟ್ಟು ಅವರಿಂದ ಮರೋ ದುಡ್ಡು ಕೊಡದೇ ಇದ್ದಾಗ, ಅಥವಾ ನೀವು ಸಾಲ ಕೊಟ್ಟಿರ್ತೀರೋ ಆ ಸಾಲದ ದುಡ್ಡು ವಾಪಸ್ ನಿಮಗೆ ಬರದೇ ಇದ್ದಾಗ ನೀವು ಮಾಡಬೇಕಾದಂತ ತಂತ್ರ ಪ್ರಯೋಗ. ಈ ತಂತ್ರ ಪ್ರಯೋಗ ಅತಿ ಸುಲಭವಾಗಿದೆ. ಸುಲಭ ರೀತಿಯಲ್ಲಿ ಮಾಡುವಂತ ತಂತ್ರ ಪ್ರಯೋಗ. ಈ ತಂತ್ರ ಪ್ರಯೋಗದಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತಗೊಳ್ಳಿ. ಆ ಗೋಧಿ ಹಿಟ್ಟಿನಲ್ಲಿ ಕಡಲೆಕಾಳು ಪ್ರಮಾಣದಲ್ಲಿ 108 ಗೋಲಿಗಳನ್ನು ಮಾಡಿ. ಕಡಲೆಕಾಳು ಪ್ರಮಾಣ ಕಡಲೆಕಾಳು ಇಲ್ಲ, ಆ ಕಡಲೆಕಾಳು ಎಷ್ಟು ದಪ್ಪ ಇರ್ತದೋ ಆ ಪ್ರಮಾಣದಲ್ಲಿ ಕಡಲೆಕಾಳು ಪ್ರಮಾಣದಲ್ಲಿ 108 ಗೋಲಿಗಳನ್ನು ಮಾಡಿ, ಉಂಡೆಯನ್ನು ಮಾಡಿ. ಆ 108 ಉಂಡೆಗಳನ್ನ ಕರೆಕ್ಟಾಗಿ ಆ ವಸ್ತುವನ್ನು ತೆಗೆದುಕೊಂಡು ಹರಿಯುವ ನೀರಿನಲ್ಲಿ ಹೋಗಿ, ನೀರಿನ ಹತ್ರ ಹೋಗಿ. ಹರಿಯುವ ನೀರಿನಲ್ಲಿ ಒಂದೊಂದೇ ಆಗಿ ಆ ಉಂಡೆಗಳನ್ನ ಆ ನೀರಿನಲ್ಲಿ ಹರಿಯಲಿ. ಆ ಹರಿಯುವ ನೀರಿನಲ್ಲಿ ಎಸೆಯುವಾಗ ಇಲ್ಲಿ ನೀವೇನ್ ಮಾಡಬೇಕು ಅಂದ್ರೆ, ನೀವು ಯಾರಿಗೆ ದುಡ್ಡು ಕೊಟ್ಟಿರ್ತೀರೋ, ಯಾರದ್ದು ದುಡ್ಡು ಇಸ್ಕೊಂಡಿರ್ತಾರೋ ಅವರ ಹೆಸರನ್ನ ಇಲ್ಲಿ ಉಚ್ಚಾರಣೆ ಮಾಡಬೇಕು. ಒಂದು ಉಂಡೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಅವರ ಹೆಸರನ್ನ ಉಚ್ಚಾರಣೆ ಮಾಡಿ ಆ ಉಂಡೆಯನ್ನ ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ ಈ ಮಂತ್ರವನ್ನ ಪಠಿಸ್ತಾ ನೀರಿನಲ್ಲಿ ಎಸೆಯಬೇಕು. 108 ಮಂತ್ರಗಳು 108 ಸಾರಿ ಒಂದೊಂದಾಗಿ ತೆಗೆದುಕೊಂಡು ಅವರ ಹೆಸರು ಓಂ ಹ್ರೀಂ ನಮಃ ಅಂತ ಹೇಳಿ ಅದನ್ನು ನೀರಲ್ಲಿ ಬಿಸುವ. ಈ ರೀತಿ 7 ವಾರಗಳನ್ನು ಮಾಡುವುದು. ವಾರಕ್ಕೆ ಒಮ್ಮೆ 7 ವಾರಗಳು. ಗುರುವಾರ ಪ್ರಾರಂಭ ಮಾಡಿದರೆ ನೆಕ್ಸ್ಟ್ 7 ಗುರುವಾರನೇ ಮಾಡಬೇಕು. ಇಲ್ಲ ಭಾನುವಾರ ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿ ಪ್ರತಿ ಭಾನುವಾರ 7 ಭಾನುವಾರನೇ ಮಾಡಬೇಕು. ಇದನ್ನು ಮಾಡಿ ನಿಮ್ಮ ಸಾಲ ಕೊಟ್ಟಂತ ಸಾಲ ಬೇಗ ಹಿಂತಿರುಗುತ್ತೆ. ನಿಮಗೆ ಎಲ್ಲಾ ರೂಪದಲ್ಲಿ ಯಶಸ್ವಿಯಾಗುತ್ತೆ ಎಂದ್ರೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಯಾರಿಗೆ ಸಮಸ್ಯೆಗಳಿದೆ, ಯಾರಿಗೆ ಪ್ರಾಬ್ಲಮ್ಸ್ ಇದೆ, ನೇರವಾಗಿ ಬಂದು ಭೇಟಿ ಆಗಬಹುದು. ಹಣಕಾಸಿನ ಪ್ರಾಬ್ಲಮ್ಮು, ಸತಿಪತಿ ಕಿರಿಕಿರಿ, ದಾಂಪತ್ಯ ಸಮಸ್ಯೆ, ಮದುವೆ ವಿಳಂಬ, ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರನ್ನ ನಾವು ನಿಮಗೆ ತಿಳಿಸಿಕೊಡ್ತೀವಿ. ನೇರವಾಗಿ ಬರಬಹುದು, ಇಲ್ಲ ಫೋನ್ ಮುಖಾಂತರ ಬಂದು ಭೇಟಿ ಆಗ. ನಮಸ್ಕಾರ.